ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಪೂಜೆ ಮಾಡಿಬಿಟ್ಟು ಸಂಜೆ ಇವಾಗ ಶಾಪಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಅಂತ ಕೇಳ್ಬೋದು, ನಾಳೆ ಒಂದು ಮೇಕಪ್ ಆರ್ಡರ್ ಇದೆ, ಅಂದರೆ ಗ್ರೂಪ್ ರೇಷನ್ ಮೇಕಪ್ ಆರ್ಡರ್ ಇದೆ. ಹಾಗಾಗಿ ಇವತ್ತೇ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಅಲ್ಲಿಗೆ ಬೆಳಗಿನ ಜಾವನೇ ಇರೋದ್ರಿಂದ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬೆಳಗಿಂದ ನಿಜವಾಗ್ಲೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಾನು ಶನಿವಾರ ನಾವು ಈಚೆ ಹೋಗಿದ್ವಿ ದೇವಸ್ಥಾನಕ್ಕೆ, ಆದರೆ ವ್ಲಾಗ್ ಎಲ್ಲ ಮಾಡಲಿಲ್ಲ ನಾನು. ಇವತ್ತು ಬೆಳಗ್ಗೆಯಿಂದ ಅದು ಲಕ್ಷ್ಮೀ ಕೂರಿಸಿದ್ವಲ್ಲ, ಶುಕ್ರವಾರನೇ ಅಳ್ಳಾಡಿಸಿ ದೇವ್ರ ಆರತಿ ಎಲ್ಲ ತೆಗೆದ್ಬಿಟ್ಟು ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಅಳ್ಳಾಡಿಸ್ಬಿಟ್ಟು ಇಟ್ಟಿದ್ದೆ. ಶನಿವಾರ ಬೆಳಗಿನ ಜಾವನೇ ದೇವಸ್ಥಾನಕ್ಕೆ ಹೋಗಿದ್ದು. ನಾವು ಬಂದು ತಿರ್ಗಾ 3:15 ಬಂದಿದ್ದಾಯಿತು. ಹಾಗಾಗಿ ನನಗೇನು ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ತಿರ್ಗಾ ಪಾತ್ರೆಗಳು, ದೀಪಗಳು ಅದನ್ನೆಲ್ಲ ತೊಳೆದಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸಂಜೆ ಮೇಲೆ ಇವಾಗ ಪೂಜೆ ಮಾಡಿ ಇವಾಗ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಬಂದೆ ನಾಳೆ ಆರ್ಡರ್ಗೆ. ಹಬ್ಬಕ್ಕಿಂತ ಮುಂಚೆ ಅದೊಂಥರ ಕ್ಲೀನಿಂಗು ಒಂದು ಪ್ರೋಸೆಸ್ಸು. ಹಬ್ಬ ಆದಮೇಲೆ ತಿರ್ಗಾ ಕ್ಲೀನಿಂಗು, ಅದೊಂದು ಚೂರೆಲ್ಲ ಎತ್ತಿಡು, ಅದೊಂದು ಮಾಡು, ಅದೊಂದಿರು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಪ್ಪು ಕೂಡ ಇಲ್ಲ ಇದ್ದಾನೆ, ಅವನು ಬರ್ತಾ ಇದ್ದಾನೆ ಅಕ್ಕ ಮನೆಗೆ. ನಾವು ಕೂಡ ಹೋಗ್ತಾ ಇದ್ದೀವಿ. ಜಸ್ಟ್ ಒಬ್ರಿಗೇ ಮೇಕಪ್ಪು, ಹಾಗಾಗಿ ಅವ್ರಿಗೆ ಏನೇನೆಲ್ಲ ಬೇಕು ಅಂತ ಹೇಳಿದ್ರು ಅದನ್ನು ಮಾತ್ರನೇ ತೊಗೊಂಡೋಗೋಣ ಅಂತೇಳಿ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ಹಾಗೆ ನಿಮಗೂ ಕೂಡ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೊಸಬ್ರು ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನು ಹೇಳ್ದಾಗೆ ಬೆಳಗ್ಗೆಯಿಂದ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡು ಭಾನುವಾರ ಆಗಿರೋದ್ರಿಂದ ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಹೊರಡಬೇಕಾದ್ರೆ ನನಗೆ ಏನೇನೆಲ್ಲ ಬೇಕಾಗಿತ್ತು ಐಟಮ್ಸು ಅದನ್ನೆಲ್ಲ ಅಪ್ಪನ ಕೂರಿಸ್ಕೊಂಡು ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಹಿಂದಿನ ದಿವಸ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಏನನ್ನೂ ರೆಡಿ ಮಾಡ್ಕೊಂಡಿರಲಿಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ, ಹಾಗಾಗಿ ಏನೂ ಅರೇಂಜ್ ಮಾಡಿರಲಿಲ್ಲ. ಇನ್ನು ಬೆಳಗ್ಗೆನೂ ಅಷ್ಟೇ ನಾನು ಅದನ್ನೆಲ್ಲ ಎತ್ತಿಡು ಜೋಡಿಸು ಅದು ಇದು ಅನ್ನೋದು ಹೆಣ್ಮಕ್ಳದಂತೂ ನಾನ್ ಸ್ಟಾಪ್ ಕೆಲಸ ಅಂತೂ ಮುಗಿಯೋದಿಲ್ಲ. ಎಷ್ಟೇ ಮಾಡಿದ್ರೂ ಕೆಲಸ ಇದ್ದೇ ಇರುತ್ತೆ. ಇನ್ನು ನನ್ನ ವರ್ಕ್ ಬಂದ ಮೇಲೆ ನಾನು ಅದಕ್ಕೆ ಏನೇನೆಲ್ಲ ಬೇಕು ಅವರು ಒಬ್ಬರೇ ಬುಕ್ ಮಾಡ್ಕೊಂಡಿದ್ದು, ಹಾಗಾಗಿ ಅವ್ರಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ಮೇಕಪ್ ಪ್ರಾಡಕ್ಟ್ಸ್ಗಳ್ನೂ ಕೂಡ ಎಲ್ಲ ಚೆಕ್ ಮಾಡಿಕೊಂಡು ಅಲ್ಲಿಂದ ನಾನು ಅಕ್ಕ ಮನೆಗೆ ಸೀದಾ ಹೋದೆ. ಯಾಕಂದರೆ ನನಗೆ ಲೊಕೇಶನ್ ತುಂಬಾ ಹತ್ರ ಅಕ್ಕ ಮನೆಯಿಂದ. ಇಲ್ಲಿಂದ ಹೋಗಬೇಕು ಅಂದರೆ ತುಂಬ ಕಷ್ಟ, ಯಾಕಂದರೆ ಕೆಲಸಕ್ಕೆ ಬಸ್ ಸಿಗಲ್ಲ, ಕೆಲಸಕ್ಕೆ ಕರೆಕ್ಟಾಗಿರೋ ಟೈಮಿಂಗ್ಸ್ ನಾವು ರೀಚ್ ಆಗೋಕ್ಕಾಗಲ್ಲ. ಹಾಗಾಗಿ ನಾನು ಅಕ್ಕ ಮನೆಗೆ ಹೊರಟೆ. ಪ್ರವೀಣ್ ಅವ್ರು ಬಸ್ ಸ್ಟಾಪಿಗೆ ಬಿಟ್ಟರು. ಅಲ್ಲಿಂದ ಅಕ್ಕ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ನಾನು ನೆಕ್ಸ್ಟ್ ಡೇ ಬೆಳಗಿನ ಜಾವ ಒಂದು 5:30 ಅಷ್ಟೊತ್ತಿಗೆ ನಾನು ಲೊಕೇಶನ್ನ ರೀಚ್ ಆದೆ. ಅವ್ರು ಬೆಳಗಿನ ಜಾವನೇ ರೆಡಿ ಆಗಬೇಕು ಅಂತ ಹೇಳಿದರು. ಹಾಗಾಗಿ ಲೊಕೇಶನ್ ರೀಚ್ ಆಗಿದ ತಕ್ಷಣ ಅವ್ರದ್ದು ಸೀರೆ ಇಸ್ಕೊಂಡು ಪಿನ್ ಮಾಡಿಕೊಂಡೆ. ಆ್ಯಂಡ್ ಈ ಒಂದು ಕ್ಲೈಂಟ್ ಮ್ಯಾಮ್ ಅಂತೂ ತುಂಬಾ ಖುಷಿಯಾಗಿ ನನ್ನ ಜೊತೆ ಮಾತಾಡಿದ್ರೆ. ಆ್ಯಂಡ್ ಕಾಲಲ್ಲೇ ಅವ್ರು ಹೇಳಿದ್ರು ನಿಮ್ಮ ಡೇಟ್ ಸಿಗುತ್ತೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು, ನೀವು ಹೇಗೋ ಫ್ರೀ ಇದ್ದರೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಇವರು ಮನೆ ಕಟ್ಟದಾಗಿಂದನೂ ಮನೆ ಕಟ್ಟಿಸ್ತಾ ಇದ್ರಲ್ಲ ಆವಾಗಿಂದನೇ ಅಂದ್ಕೊಂಡಿದ್ರಂತೆ. ನನ್ನ ವೀಡಿಯೋಸು ಯೂಟ್ಯೂಬ್ ವೀಡಿಯೋಸು ಎಲ್ಲ ನೋಡಿಬಿಟ್ಟು ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಅವ್ರು ನನ್ನನ್ನು ಕಂಪ್ಲೀಟ್ ಎಲ್ಲ ಆಗ್ತಾಯಿದ್ದಂಗೆ ಗೃಹಪ್ರವೇಶ ಡೇಟ್ ಫಿಕ್ಸ್ ಆದಂಗೆ ನನಗೆ ಕಾಲ್ ಮಾಡಿ ಕೇಳಿದ್ರು, ನೀವು ಟ್ರಿಪ್ಪೆಲ್ಲ ಹೋಗಿದ್ರಲ್ಲ ನಿಮ್ಮ ಡೇಟ್ ಸಿಗಲ್ಲ ಏನೋ ಅಂತ ಅಂದ್ಕೊಂಡಿದ್ದೆ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಫೈನಲಿ ನಾನು ಆ ಡೇಟಲ್ಲಿ ಫ್ರೀನೇ ಇದೆ, ಹಾಗಾಗಿ ಒಪ್ಕೊಂಡು ಅವ್ರಿಗೆ ಈ ಒಂದು ಬಿಗ್ ಡೇ ದಿವಸ ನಾನು ಅವ್ರು ಕೇಳಿರೋ ಥರ ಮೇಕಪ್ ಹೇರ್ ಸ್ಟೈಲ್ ಪ್ರತಿಯೊಂದೂ ಮಾಡಿಕೊಟ್ಟೆ. ನಂಗೆ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಂಥ ಒಳ್ಳೊಳ್ಳೆ ಇದನ್ನು ನಾನು ಮನಸ್ಸುಗಳನ್ನ ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ನನಗೆ. ಆ ಒಂದು ವರ್ಕ್ ಮಾಡಬೇಕಾದ್ರೆ ಆದಷ್ಟು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಆನ್ ಟೈಮಾಗಿ ಚೆನ್ನಾಗಿ ರೆಡಿ ಮಾಡಿ ಕಳಿಸೋ ಥರ ನಾನು ಮಾಡ್ತೀನಿ. ಅವರು ಪೂಜೆ ಕೂತಿದ್ರು, ನನಗೆ ಸ್ಯಾರಿ ಕೊಟ್ಬಿಟ್ಟು ಪಿನ್ ಮಾಡ್ಕೊಂಡೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಅವ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅವ್ರಿಗೆ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಮೇಕಪ್ ಮಾಡಿ ಸೆಟ್ ಮಾಡೋಕ್ಕೆ ಇಟ್ಬಿಟ್ಟು ಇವಾಗ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಆನ್ ಟೈಮ್ ಅವರು ಪೂಜೆಗೆ ಒಂದು 9:30 ಅಷ್ಟೊತ್ತಿಗೆಲ್ಲ ಹೋಗ್ಬೇಕಾಗಿತ್ತು ಪೂಜೆಗೆ ಅವ್ರು ತಿರ್ಗಾ. ಹಾಗಾಗಿ ಅಷ್ಟೊತ್ತೊಳಗೆ ರೆಡಿ ಮಾಡಿದ್ರೆ ಅವರು ಕೂಡ ಖುಷಿ, ನಾನು ಕೂಡ ಖುಷಿ ಅಲ್ವಾ. ಹಾಗಾಗಿ ಏನು ಡಿಸ್ಟರ್ಬ್ ಏನಿರಲಿಲ್ಲ. ಹಾಗಾಗಿ ಬೇಗ ಬೇಗ ಪಟ ಅಂತ ನಾನು ಇವರು ಮಾತಾಡಿಕೊಂಡು ಈ ಒಂದು ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟೆ. ಸೊ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿನ ನನಗೆ ನಿಮ್ಮ ಒಂದು ಬಿಗ್ ಡೇ ದಿವಸ ನನಗೆ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಅಂತ ಹೇಳ್ತಾ ಇನ್ನು ಗಂಟಲೆಲ್ಲ ತುಂಬ ಇದಾಗ್ಬಿಟ್ಟಿದೆ, ಯಾಕಂದರೆ ಹಬ್ಬ ಅಲ್ವಾ. ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂದು 3 ಡೇಸ್ ಅಮ್ಮ ಮನೇಲಿ ಫುಲ್ಲು ರೆಸ್ಟು ನನಗೆ. ಯಾಕಂದರೆ ಇಲ್ಲಿ ಮನೇಲಿ ಕೆಲಸ ಮಾಡಿ 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 ಹಬ್ಬ ಆಮೇಲಿಂದ ತಿರ್ಗಿ ಗಣೇಶ ಗೌರಿ ಹಬ್ಬ ಅಂತೆಲ್ಲ ಬಂದುಬಿಡ್ತಲ್ಲ, ಹಾಗಾಗಿ ವಾಯ್ಸ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ. ಇವಾಗ ನೆಗಡಿ ಕೂಡ ಶುರು ಆಗಿಬಿಟ್ಟಿದೆ, ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ. ಆ್ಯಂಡ್ ನನಗೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಇದು ಆಲ್ರೆಡಿ ಹೋದ ಸಂಡೇ ಆಗಿರೋ ವ್ಲಾಗು ನಾನು ಎಡಿಟ್ ಮಾಡಿ ಅಪ್ಲೋಡ್
ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಅಷ್ಟು ಒಂಥರ ಆಗಿಬಿಟ್ಟಿದೆ ನನಗೆ. ಬ್ರೇಕ್ ಬೇಕು ಅಂತೆಲ್ಲ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ಹೋಗಿ ಅಮ್ಮ ಮನೇಲಿ ರೆಸ್ಟ್ ತೊಗೊಬಿಟ್ಟೆ. ನಾನು ವ್ಲಾಗ್ಸ್ಗಳೇ ಮಾಡಲಿಲ್ಲ. ಆ್ಯಂಡ್ ಇದೂ ಅಷ್ಟೇ, ಮನೆಗೆ ಬಂದ ಮೇಲೆ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ಆದರೆ ಇನ್ನು ಮೇಲೆ ಟ್ರೈ ಮಾಡೋಣ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ. ಏನೇನೆಲ್ಲ ಕ್ರಿಯೇಟ್ ಮಾಡಿ ಹಾಕ್ಬೋದು ಅದನ್ನೆಲ್ಲ ಮಾಡೋಣ ಅಂತೇಳಿ ಅಂದ್ಕೊಂಡು ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ಆದಷ್ಟು ಟ್ರೈ ಮಾಡ್ತೀನಿ. ಇನ್ನು ಅವ್ರಿಗೂ ಕೂಡ ಫೈನಲ್ ಟಚಪ್ ಎಲ್ಲ ಮಾಡೋಣ ಅಂತೇಳಿ ಅವ್ರಿಗೆ ಸೀರೆ ಎಲ್ಲ ಸರಿ ಮಾಡಿಕೊಟ್ಬಿಟ್ಟು ಜ್ಯುವೆಲ್ರಿ ಎಲ್ಲ ಇತ್ತು ಅದನ್ನೆಲ್ಲ ಹಾಕಿ ಅವ್ರನ್ನೂ ಕೂಡ ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ರು. ನಾನು ಕೂಡ ತಗೊಂಡು ಅವ್ರನ್ನ ಕಳಿಸ್ಕೊಟ್ಟು ಇನ್ನು ನಾನು ಅಲ್ಲಿಂದ ಸ್ವಲ್ಪ ಅಪ್ಪುಗೆ ಏನಾದರೂ ಹಬ್ಬ ಅಲ್ವಾ, ಬೇರೆ ಗಣೇಶ ಹಬ್ಬ ಬೇರೆ, ಬಟ್ಟೆ ಎಲ್ಲ ತೊಗೊಳ್ಳೋಣ ಅಂತೇಳಿ, ಹಾಗೆ ಕಿಚನ್ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ತರೋಣ ಅಂತೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ಬೇಗ ಆದರೆ ನಾನು ಕೂಡ ಹೋಗ್ಬೋದು. ಆ್ಯಂಡ್ 9:30 ಅಷ್ಟೊತ್ತಿಗೆಲ್ಲ ಆಯಿತು. ಇನ್ನೊಬ್ಬರು ಕೇಳಿದರು, ಅವರು ಸೀರೆ ಮತ್ತು ಸ್ವಲ್ಪ ಸಿಂಪಲಾಗಿ ಜಡೆ ಹಾಕ್ಕೊಡಿ ಅಂತ ಕೇಳಿದರು. ಅಲ್ಲಿ ಬಂದ ಮೇಲೆ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮನೆಗೆ 11 ಗಂಟೆ ಆಗೋಯಿತು. ಯಾಕಂದರೆ ಅಷ್ಟು ಇದು ಟೈಮಿಂಗ್ ನಮಗೂ ಕೂಡ ವೆಹಿಕಲ್ಸ್ ಎಲ್ಲ ಸಿಗಬೇಕಲ್ಲ. ಹಾಗಾಗಿ ಒಂದು 11 ಗಂಟೆ ಆಯಿತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ, ಅಕ್ಕ ಮನೆಗೆ. ಅಲ್ಲಿಂದ ನಾವು ಡಿ-ಮಾರ್ಟ್ಗೆ ಹೋದ್ವಿ. ಕೆಲವೊಂದಿಷ್ಟು ಕಿಚನ್ ಐಟಮ್ಸು ಮತ್ತು ಅಪ್ಪುಗೆ ಬಟ್ಟೆಗಳನ್ನ ನೋಡೋಣ, ಚೆನ್ನಾಗಿರುತ್ತೆ ಡಿ-ಮಾರ್ಟಲ್ಲಿ ಒಂದ್ಸತಿ ಹೋಗಿ ನೋಡು ಅಂತ ಕೇಳಿದರು. ಹಾಗಾಗಿ ಇನ್ನೇನು ಹೊರಡ್ತಾ ಇದ್ದೀವಲ್ಲ ಅಷ್ಟೊತ್ತೊಳಗೆ ಅವನಿಗೂ ಕೂಡ ಸ್ವಲ್ಪ ಡೈಲಿ ವೇರ್ಸ್ ಪ್ಯಾಂಟು, ಶರ್ಟ್ಗಳು ಮತ್ತು ಚಡ್ಡಿಗಳು 3x4 ಇದೆಲ್ಲ ನೋಡಿಬಿಟ್ಟು ತೊಗೊಳ್ಳೋಣ ಅಂತೇಳಿ ಹೋಗಿದ್ದೆ. ಆ್ಯಂಡ್ ಅಲ್ಲೂ ಕೂಡ ಬಟ್ಟೆ ಕೆಲವೊಂದಿಷ್ಟು ಕಿಚನ್ ಐಟಮ್ಸ್ನೆಲ್ಲ ತೊಗೊಂಡು, ಆಮೇಲೆ ಇಲ್ಲಿ ಬಗಲುಗುಂಟೆಯಲ್ಲಿ ಸೇಲ್ಸ್ಗಳಿರುತ್ತೆ, ಫುಲ್ಲು ಕಿಚನ್ ಐಟಮ್ಸೇ ಇರುತ್ತಲ್ಲ, ಹಾಗಾಗಿ ಅಲ್ಲಿಗೂ ಕೂಡ ಹೋಗಿದ್ದೆ. ಏನಾದರೂ ಹೊಸ ಕಲೆಕ್ಷನ್ಸ್ ಬಂದಿದೆಯಾ ನೋಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಸ್ಪೈಸ್ ಬಾಕ್ಸ್ ಹುಡುಕ್ತಾ ಇದ್ದೆ ಸ್ಟೀಲಿಂದು, ಅದನ್ನು ನೋಡಿದೆ. ಆದರೆ ಅಷ್ಟೊಂದು ಏನು ಇದ್ರಾಗಿರಲಿಲ್ಲ, ಫುಲ್ಲು ಕಾಸ್ಟು ಕೂಡ ಜಾಸ್ತಿ ಅಂತ ಅನ್ನಿಸ್ತು. ಓಕೆ ಬಿಡು, ಆನ್ಲೈನಲ್ಲಿ ಒಂದ್ಸತಿ ಸರ್ಚ್ ಮಾಡಿಬಿಟ್ಟು ಚೆನ್ನಾಗಿದ್ರೆ ಆನ್ಲೈನಲ್ಲಿ ತರಿಸೋಣ, ಇಲ್ಲಾಂದರೆ ಇನ್ನೊಂದು ಸತಿ ಹೋದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಈ ಥರ ಬರುತ್ತೆ ನೋಡಿ, ಅದ್ರ ಮೇಲೊಂದು ಮುಚ್ಚಳ, ಅದ್ರ ಮೇಲೆ ಕೂಡ ಇರುತ್ತೆ. ಆ್ಯಂಡ್
ಸ್ಪೈಸ್ ಬಾಕ್ಸಸ್ ಚೆನ್ನಾಗಿತ್ತು. ಆದರೆ ರೇಟ್ ಸ್ವಲ್ಪ ಜಾಸ್ತಿ ಇತ್ತು. ಚಿಕ್ಕದಕ್ಕೇ 800 ಏನೋ ಇತ್ತು. ದೊಡ್ಡದು ಇನ್ನೂ ಜಾಸ್ತಿ ಇತ್ತು. ಹಾಗಾಗಿ ಬೇಡ, ನೋಡೋಣ ಇನ್ನೊಂದು ಸತಿ ಅಂತ ಹೇಳ್ಬಿಟ್ಟು ಹೋದೆ. ಇನ್ನು ಇಲ್ಲಿಗೆ ಹೋಗ್ಬಿಟ್ರೆ ಬರೀ ಅರ್ಧ ಪ್ಲಾಸ್ಟಿಕ್ ಐಟಮ್ಸು. ನಾನು ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಡಿಫ್ರೆಂಟಾಗಿರೋದೆಲ್ಲ ಇರ್ತಾಯಿತ್ತು. ಸ್ಟೋರೇಜು ಅದು ಇದು ಎಲ್ಲ. ಅಯ್ಯೋ ಏನಕ್ಕೆ ಸುಮ್ಮನೆ ತಗೊಂಡೋಗಿ ಒಂದು ಮಣ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನೇನು ಸುಮ್ಮನಾದೆ. ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಒಂದು ಕಡೆ, ಅದು ಪ್ಲಾಸ್ಟಿಕ್ ಅಲ್ವಾ ಅಂತ ಇನ್ನೊಂದು ಕಡೆ, ಅಯ್ಯೋ ಏನಕ್ಕೆ ಪ್ಲಾಸ್ಟಿಕ್ ಐಟಮ್ಸು ಅಂತ ಇನ್ನೊಂದು ಕಡೆ. ಆಮೇಲೆ ಈ ಥರ ಬೌಲ್ಸ್ಗಳನ್ನೆಲ್ಲ ನೋಡಿದೆ. ಅಯ್ಯೋ ಏನಕ್ಕಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ಸುಮ್ಮನೆ ಮನೆ ತುಂಬ ಪ್ಲಾಸ್ಟಿಕ್ ಅಂತ ಓಡಾಡಿಬಿಡುತ್ತೆ. ಅದರಲ್ಲೂ ಇವಾಗ ನಾನು ಸ್ವಲ್ಪ ಪ್ಲಾಸ್ಟಿಕ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ನಾನು ಸ್ವಲ್ಪ ಬಾಕ್ಸ್ಗಳೆಲ್ಲ ಇದ್ದಾವೆ, ಇನ್ನೂ ಕಾಳುಗಳ ಬಾಕ್ಸ್ಗಳನ್ನೆಲ್ಲ ಸ್ವಲ್ಪ ಎಲ್ಲ ಕೊಟ್ಬಿಟ್ಟೆ. ಇನ್ನು ಮಿಕ್ಕಿದ್ದೆಲ್ಲ ಇನ್ನೊಂದು ಚೂರಿದೆ, ಅದನ್ನು ಕೂಡ ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಿ ಮಾಡಬೇಕು. ಅದರಲ್ಲೂ ಗಾಜು ಇದು ಬರುತ್ತಲ್ಲ ಬಾಕ್ಸ್ಗಳು, ಆ ಥರ ತೊಗೊಳೋದಕ್ಕೂ ಸ್ವಲ್ಪ ಭಯ. ಯಾಕಂದರೆ ವಾಶ್ ಮಾಡ್ಬೇಕಾದ್ರೆ ಒಡೆದೋಗ್ಬಿಡುತ್ತೆ ಅನ್ನೋದು ಬೇರೆ ಒಂದು ಭಯ. ಹಾಗಾಗಿ ನೋಡಿಕೊಂಡು ಚೇಂಜ್ ಮಾಡೋಣ ನಿಧಾನಕ್ಕೆ ಒಂದೊಂದೇ ಅಂತ ಹೇಳ್ಬಿಟ್ಟು ಇವಾಗಂತೂ ಪ್ಲಾಸ್ಟಿಕ್ ಏನು ತೊಗೊಳ್ತಾ ಇಲ್ಲ. ಬರೀ ಸ್ಟೀಲಿಂದ ಐಟಮ್ ಕೆಲವೊಂದಿಷ್ಟು ಬೇಕಾಗಿತ್ತು. ಆಮೇಲೆ ಮುದ್ದೆ ಮಾಡೋದು ನೋಡ್ತಾ ಇದ್ದೆ, ಈ ಥರದ್ದು ಸಿಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿತ್ತು, ಉಡ್ಡದಲ್ವಾ. ಹಾಗಾಗಿ ಸರಿ ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಮುದ್ದೆ ಮಾಡೋದು ಈ ಥರದ್ರಲ್ಲಿ. ಎಷ್ಟೋ ಜನ ತೋರಿಸ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಆಮೇಲೆ ಕೆಲವೊಂದು ಸ್ಟೀಲ್ ಐಟಮ್ ಎಲ್ಲ ಒಡೆದೋಗ್ಬಿಟ್ಟಿತ್ತು. ಅಂದರೆ ಬೋಂಡ ಎಲ್ಲ ಕರಿಯೋದು, ಈ ಥರ ಸಣ್ಣ ಪುಟ್ಟದೆಲ್ಲ ಸ್ಟೀಲ್ ಐಟಮ್ಸ್ ಎಲ್ಲ ನಾನು ಫುಲ್ಲು ಮುರಿದೋಗ್ಬಿಟ್ಟಿತ್ತು ಕೈಯೆಲ್ಲ. ಹಾಗಾಗಿ ಅದೇ ಸ್ಟೀಲಿಂದ ಐಟಮ್ಸ್ಗಳನ್ನೇ ನೋಡ್ತಾ ಇದ್ದೆ. ಸ್ವಲ್ಪ ತಟ್ಟೆ ಇಡ್ಲಿದು ಇದನ್ನೆಲ್ಲ ನೋಡ್ತಾ ಇದ್ದೆ. ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಓಕೆ ನೋಡೋಣ, ನಮ್ಮ ಏರಿಯಾ ಕಡೆ ಎಲ್ಲ ಹೋಗ್ತೀವಲ್ಲ, ನಾವು ರೆಗ್ಯುಲರ್ ಶಾಪ್ಗೆ ಹೋಗ್ತೀವಲ್ಲ, ಅಲ್ಲೆಲ್ಲ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ನಮಗೆ ಸಿಗುತ್ತೆ ಈ ಥರ ತಟ್ಟೆ ಸ್ಟ್ಯಾಂಡ್ಗಳನ್ನೆಲ್ಲ. ಹಾಗಾಗಿ ಸಣ್ಣ ಪುಟ್ಟ ವಸ್ತುಗಳನ್ನ ಮಾತ್ರ ತೊಗೊಂಡೆ ಅಷ್ಟೇ. ಅಂತ ಇದ್ರದ್ದೇನು ನನ್ನ ಐಟಮ್ಸ್ಗಳನ್ನೇನು ಪರ್ಚೇಸ್ ಮಾಡಲಿಲ್ಲ. ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋದು ಅನ್ನೋದೊಂದು, ಎಲ್ಲಾದರೂ ಹೋದಾಗ ತೊಗೋಬೇಕು ಅಂತೇನೋ ಅನ್ನಿಸ್ತಾರೆ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀನಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಗೆ ಯಾವುದು ಬೇಕು ನೆಸೆಸರಿ ಯಾವುದಿದೆ, ಇವಾಗ ಒಡೆದೋಗಿದೆ ಅಂತ ಹೇಳಿದ್ನಲ್ಲ, ಅದು ಆ ಥರ ಒಡೆದೋಗಿರೋದನ್ನೆಲ್ಲ ಬಿಸಾಕಬೇಕು. ಯಾಕಂದರೆ ಅದನ್ನು ಯೂಸ್ ಮಾಡೋಕ್ಕೂ ಆಗೋಲ್ಲ, ಕೈಗೆ ಇಟ್ಕೊಂಡ್ಬಿಡುತ್ತೆ, ಎಣ್ಣೆ ಚೆಲ್ಲುತ್ತೆ, ಸಡನ್ನಾಗಿ ಬಾಣಲೆನೇ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಮಾತ್ರ ತೊಗೊಂಡು ಅಲ್ಲಿಂದ ಕೂಡ ನಾನು ವ್ಲಾಗೇನು ಮಾಡೋದಕ್ಕಾಗಿಲ್ಲ. ಅಕ್ಕ ಮನೇಲಿ ವಾಪಸ್ ಬಂದುಬಿಟ್ಟೆ ನಾನು. ಯಾಕಂದರೆ ನೆಕ್ಸ್ಟ್ ಡೇ ಗಣೇಶ ಹಬ್ಬ ಬೇರೆ ಇತ್ತು. ಹಾಗಾಗಿ ಇನ್ನು ಹಬ್ಬ ಕೂಡ ಮಾಡಬೇಕಲ್ಲ, ಪೂಜೆ ಎಲ್ಲ ಮಾಡಬೇಕಲ್ಲ ಅಂಥೇಳಿ ಬೆಳಗಿನ ಜಾವನೇ ಎದ್ದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಮನೆಯಲ್ಲೇ ಪೂಜೆ ಮಾಡಿಕೊಂಡೆ. ಗಣೇಶ ಹಬ್ಬ ಆಗಿರೋದ್ರಿಂದ ಜಾಸ್ತಿ ಏನು ನಾವೇನಿದೆ ಹಬ್ಬ ಏನು ಆಚರಿಸಲ್ಲ, ಜಸ್ಟ್ ನೋಡ್ತೀವಿ ಅಷ್ಟೇ. ಏರಿಯಾದಲ್ಲೆಲ್ಲ ಗಣೇಶ ಕೂರಿಸ್ತಾರಲ್ಲ, ಅದನ್ನ ನೋಡ್ತಾ ಇದ್ವಿ. ನನಗೆ ಗಣೇಶ ಹಬ್ಬದ ದಿವಸ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಕೂರಿಸ್ತಾಯಿದ್ರು. ಅದು ಬಾಡಿಗೆ ಮನೆಯಲ್ಲಿ ಒಂದು 3 ವರ್ಷ ಕೂರಿಸಿ ಆಮೇಲೆ ಬಿಟ್ಬಿಟ್ರು. ಎಲ್ಲರೂ ಸ್ವಂತ ಮನೆ ಇದ್ದರೆ ಮಾತ್ರ ಮಾಡಬೇಕು ಈ ಥರ ಹಬ್ಬ ಎಲ್ಲ ಅಂತ ಹೇಳಿ 3 ವರ್ಷ ಕೂರಿಸಿದ್ರು. ಅದೊಂದು ನೆನಪಿದೆ ನನಗೆ, 3 ವರ್ಷವೂ. ಅದಾದಮೇಲೆ ಕೂರಿಸಿಲ್ಲ, ಬರೀ ರೋಡ್ ಸೈಡಲ್ಲಿ ಕೂರಿಸಿರೋದನ್ನ ಮಾತ್ರ ನೋಡಿ ಆ್ಯಂಡ್ ಹೋಗಿ ಅಲ್ಲೆಲ್ಲ ಗೇಮ್ಸ್ಗಳಾಡೋದು, ಅದನ್ನೆಲ್ಲ ನೋಡಿಕೊಂಡು ನಿಂತ್ಕೊಂಡು ಹರಟೆ ಹೊಡ್ಕೊಂಡು ಪ್ರಸಾದ ಮಾತ್ರ ಕ್ಯೂಯಲ್ಲಿ ನಿಂತ್ಕೊಂಡು ತಿನ್ನೋದೊಂದು ನೆನಪಿದೆ ನನಗೆ. ಯಾಕಂದರೆ ಅದೇ ಅಲ್ವಾ ಸಂಭ್ರಮ. ಗಣೇಶ ಹಬ್ಬದ ದಿವಸ ಯಾವ್ಯಾವ ಏರಿಯಾದಲ್ಲಿ ಯಾವುದೇ ಥರ ಗಣೇಶ ಕೂರಿಸಿದ್ದಾರೆ, ನಮ್ಮ ಏರಿಯಾದಲ್ಲಿ ಯಾವ ಥರ ಕೂರಿಸಿದ್ದಾರೆ, ಆ ಥರ ಯಾವ ಏರಿಯಾದಲ್ಲಿ ಪ್ರಸಾದ ಹೆಂಗೆ ಕೊಡ್ತಾಯಿದ್ದಾರೆ, ಯಾವ ಥರ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇದು ತಿಳ್ಕೊಳ್ಳೋದೇ ಅಲ್ವಾ ಒಂದು ದೊಡ್ಡ ಇದು ಖುಷಿ ನಮಗೆ, ಸಂಭ್ರಮ ಅದು. ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ಕಡುಬೆಲ್ಲ ತಂದು ಕೊಟ್ಟಿದ್ರು. ಹಾಗಾಗಿ ಅದನ್ನೇ ತಿಂದ್ಕೊಂಡು ಇನ್ನು ಮಧ್ಯಾಹ್ನ ಹಬ್ಬದ ಅಡುಗೆ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಮಾಡಿ ಮತ್ತು ಸ್ವಲ್ಪ ಡ್ರೈ ಗೋಬಿ ರೈಸು ಈ ಥರ ಮಾಡ್ಕೊತಾ ಇದ್ದೀನಿ, ಒಬ್ಬಟ್ಟಿನ ಸಾರು. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಬ್ಬಟ್ಟು ಮಾಡಿದ್ದೆ, ಅದೇನಾಗ್ಬಿಟ್ಟಿತ್ತು ಅಂದರೆ ಫುಲ್ ಕಪ್ಪಗಾಗ್ಬಿಟ್ಟಿತ್ತು. ಅದು ಬೇಳೆ ಕೂಡ ಚೆನ್ನಾಗಿ ಅದು ಸ್ವೀಟ್ನೆಸ್ಸೇ ಇರಲಿಲ್ಲ ಒಂಚೂರು. ಹಾಗಾಗಿ ಬೆಲ್ಲದ ಪ್ರಾಬ್ಲಮ್ ಆಗಿಬಿಟ್ಟು ನನಗೆ ಇಷ್ಟನೇ ಆಗಿರಲಿಲ್ಲ ಒಬ್ಬಟ್ಟು. ಅದರಲ್ಲೂ ಕಮ್ಮಿನೇ ಮಾಡ್ಕೊಂಡಿದ್ದೆ, ಜಾಸ್ತಿ ಏನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಹಬ್ಬದ ದಿವಸ ಈಗ ಮಾಡೋಣ, ಬೇಳೆ ಎಲ್ಲ ತಂದಿದ್ದು ಹಾಗೆ ಇತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಹಾಗಾಗಿ ಇವತ್ತಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೆಲ್ಲ ತಿರ್ಗಾ ಹೊಸದು ತರಿಸಿ ಅದನ್ನು ತಿರ್ಗಾ ಸಪ್ರೇಟಾಗಿ ಬೆಲ್ಲ ಪಾಕನ ಕಾಯಿಸಿ ಆಮೇಲೆ ಅದನ್ನು ಸೋಸ್ಕೊಂಡು ಈ ಸತಿ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಹೇಳ್ಬೇಕಂದ್ರೆ, ತುಂಬ ಚೆನ್ನಾಗಿ ಸ್ವೀಟಾಗಿ. ಆ್ಯಂಡ್ ಒಬ್ಬಟ್ಟಿನ ಸಾಂಬಾರು ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನಾನು ಅಂದ್ಕೊತಾ ಇದ್ದೆ ಏನಪ್ಪ ಈ ಸತಿ ಹಿಂಗಾಗೋಯ್ತು ಅಂತ. ಅದೇ ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ, ಹಬ್ಬದ ಟೈಮಲ್ಲಿ ಕೆಲವೊಂದಿಷ್ಟು ಅಡುಗೆಗಳು ಹಂಗಾಗುತ್ತೆ.
ನಾವೆಷ್ಟೇ ನೀಟಾಗಿ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಅದಾಗಲ್ಲ, ಈ ಥರ ಕೆಲವು ಸತಿ ಆಗುತ್ತೆ. ಆದರೆ ಗಣೇಶ ಹಬ್ಬದ ದಿವಸ ಚೆನ್ನಾಗಿ ಬಂದಿತ್ತು. ಒಬ್ಬಟ್ಟಿನ ಸಾರು ಎಲ್ಲನೂ ಸಕ್ಕತ್ತಾಗಿ ಬಂದಿತ್ತು. ಹಾಗಾಗಿ ಇನ್ನೆಲ್ಲ ಮಧ್ಯಾಹ್ನದ ಅಷ್ಟೊತ್ತಿಗೆಲ್ಲ ಊಟ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡಿದೆ. ಆದಷ್ಟು ಒಂದು 2:30 ಅಷ್ಟೊತ್ತಿಗೆಲ್ಲ ಅಡುಗೆ ಆಯಿತು. ಅಷ್ಟೋ ತನಕ ತೊಗೊಂಡೆ ಟೈಮ್ನ. ಒಬ್ಬಟ್ಟು ಮಾಡೋದು ಸ್ವಲ್ಪ ಲಾಂಗ್ ಪ್ರೊಸೀಜರು. ಈ ಬಸ್ಸಾರು, ಒಬ್ಬಟ್ಟು ಇವೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಏನಾದರೂ ಅಡುಗೆಗಳನ್ನ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ರೆಡಿ ಮಾಡ್ಕೊ, ಇದಕ್ಕೆ ರೆಡಿ ಮಾಡ್ಕೊ, ಎರಡೆರಡು ಥರ. ಇನ್ನು ಅಪ್ಪುನ ಕಟ್ಟಿಂಗ್ ಮಾಡ್ಸೋದಕ್ಕೆ ಕಳಿಸಿದ್ದೆ. ಈ ಸತಿ ಕಟ್ಟಿಂಗ್ ಹೆಂಗೆ ಮಾಡಿಸ್ಕೊಂಬಂದಿದ್ದಾನೆ ಅಂದರೆ ಅವನು ಹೇಳ್ತಾ ಇದ್ದಂತೆ, ಫುಲ್ಲು ತೆಗೆದ್ಬಿಡಿ ಈ ಕಡೆ 2 ಲೈನ್ ಹಾಕಿ ಅಂತ ಹೇಳಿದ್ನಂತೆ. ಹಾಗಾಗಿ ಅವ್ನು ಕಟ್ಟಿಂಗ್ ಶಾಪ್ ಅವರು ಕೂಡ ಅದೇ ಥರ ಮಾಡಿ ಕಳಿಸಿದ್ದಾರೆ. ಬಂದು ಸೋಫಾ ಮೇಲೆ ಆಟಾಡ್ತಾ ಇದ್ದ. ಹಾಗಾಗಿ ತೋರಿಸು ಅಂದರೆ ಕೈ ಮುಚ್ಕೊಂಡು ತೋರಿಸ್ತಾ ಇದೆ, ಈ ಥರ ನೋಡು ಲೈನ್ ಬಂದಿದೆ ಅಂತ ಹೇಳ್ಬಿಟ್ಟು. ಅಷ್ಟೊತ್ತೊಳಗೆ ಮಳೆ ಕೂಡ ಶುರು ಆಯಿತು. ನಮ್ಮೂರಲ್ಲಂತೂ ಇವಾಗ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮೂರಲ್ಲೂ ಇದೇ ಥರ ವೆದರ್ ಆಗಿಬಿಟ್ಟಿದೆಯಾ ಕಮೆಂಟ್ ಮಾಡಿ. ನಮ್ಮೂರಲ್ಲಂತೂ ಬೆಳಗ್ಗೆ ಬಿಸಿಲು ಬರುತ್ತೆ, ಆಗಲೇ ಮಧ್ಯಾಹ್ನ ನೋಡಿದ್ರೆ ಮಳೆ ಬರ್ತಾ ಇರುತ್ತೆ. ಹಬ್ಬದ ದಿವಸನೂ ಹಂಗೆ ಆಯಿತು, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತೊಳಗೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೆಂಗೋ ಅಮ್ಮ ಮನೆಗೆ ಹೋಗ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದ ಎಷ್ಟು ಒಬ್ಬಟ್ಟಿತ್ತು ಅಷ್ಟನ್ನು ತಟ್ಟಿ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಅಮ್ಮ ಮನೆಗೆ ಸೀದಾ ನಾನು ಅಪ್ಪು ಇಬ್ಬರು ಹೊರಟ್ವಿ. ಇನ್ನು ಅಲ್ಲೆಲ್ಲ ವ್ಲಾಗ್ಸ್ ಎಲ್ಲ ನಾನು ಮಾಡೋದಕ್ಕಾಗಲಿಲ್ಲ. ಶಂಸಿ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಮಾಡೋಕ್ಕಾಗಲಿಲ್ಲ. ಫುಲ್ ಕಂಪ್ಲೀಟ್ ರೆಸ್ಟು. ಇನ್ನು ಅಲ್ಲಿಂದ ಬಂದ ಮೇಲಂತೂ ಮನೆ ಫುಲ್ಲು ಇನ್ನೊಂದು ಸತಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೈಲಿ ವ್ಲಾಗ್ನ ಶುರು ಮಾಡ್ತೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.